ನಿಲ್ಸು ದಾರುಕ. ಪ್ರಭು, ನೋಡಿದ್ರೆ ಈ ಅನರ್ಥ ಯಾವ ಭಯ ಆಯ್ತೋ ಅದೇ ಆಗ್ತಿದೆ. ತಡೀರಿ ಪ್ರಭು, ಇವಳನ್ನ ತಡೀರಿ. ಈಗ ದಾರುಕಾನ ತಡೆಯೋದು ನಮ್ಮ ಅಧಿಕಾರದಲ್ಲಿ ಇಲ್ಲ ದೇವರಾಜ. ಯಾಕಂದ್ರೆ ಈಗ ಕಲ್ಪವೃಕ್ಷ ದಾರುಕಾಗೆ ಸೇರಿದೆ. ಅವರಿಗೆ ಅವ್ರ ಅಧಿಕಾರ ಪ್ರಯೋಗ ಮಾಡೋ ಪೂರ್ತಿ ಅಧಿಕಾರ ಇದೆ. ಆಶಿಸ್ತೀನಿ ಈಗ ನಿಮ್ಗೆ ಅರ್ಥ ಆಗಿರ್ಬೇಕಲ್ವಾ ಇಂದ್ರದೇವ? ನೀನು ಈ ರೀತಿ ಮಾತಾಡೋ ಸಮಯ ಅಲ್ಲ ದಾರುಕ. ನಿನಗೆ ಏನ್ ಬೇಕೋ ಅದನ್ನ ಕೇಳು. ಈ ಕಲ್ಪವೃಕ್ಷ ಈಗ ನಿಂದು. ಇನ್ನು ಏನ್ ಕೇಳಲಿ ಪ್ರಭು? ನಿನ್ನ ಹತ್ರ ಏನ್ ಕೇಳಲಿ ಕಲ್ಪವೃಕ್ಷ? ಹಾ, ಹಣ ಕೇಳ್ತೀನಿ. ಇಲ್ಲ, ಹಣಕ್ಕೆ ಮಿತಿ ಇರತ್ತೆ. ನನಗೆ ಅಪಾರವಾದ ಹಣ ಬೇಕು. ಆ ಅಪಾರವಾದ ಹಣಕ್ಕೋಸ್ಕರ ನಾನು ಇದನ್ ಕೇಳೋದೇ ಒಳ್ಳೇದು. ನಾನು ಏನೆಲ್ಲ ಮುಟ್ತೀನೋ ಅದೆಲ್ಲ ಬಂಗಾರ ಆಗ್ಬೇಕು. ಕಲ್ಪವೃಕ್ಷ, ನಾನು ಏನನ್ನೆಲ್ಲ ಮುಟ್ತೀನೋ ಅದೆಲ್ಲ ಬಂಗಾರ ಆಗಿ ಬದಲಾಗ್ಲಿ. ಇದೇನಾಗ್ತಾ ಇದೆ ಪ್ರಭು? ನನ್ನ ಕೈಗಳು ಬಂಗಾರ ಆಗಿ ಯಾಕೆ ಬದಲಾಗ್ತಾ ಇದೆ? ಕಲ್ಪವೃಕ್ಷ ನೀನ್ ಕೇಳಿರೋ ವರನ ಕೊಟ್ಟು ಪೂರ್ತಿ ಮಾಡಿ ಅದ್ರ ಕರ್ತವ್ಯನ ಪಾಲನೆ ಮಾಡಿದೆ. ಈಗ ನಿನ್ನ ಪೂರ್ತಿ ಶರೀರನು ಬಂಗಾರ ಆಗ್ಬಿಡತ್ತೆ ದಾರುಕ. ಇಲ್ಲ ಪ್ರಭು, ಇದನ್ನ ತಡಿರಿ. ನಿರ್ಜೀವಿ ಆಗೋದಕ್ಕೆ ನನಗೆ ಇಷ್ಟ ಇಲ್ಲ. ನಾನು ಬಂಗಾರ ಆಗೋದು ನನಗಿಷ್ಟ ಇಲ್ಲ. ಇದನ್ನ ತಡಿರಿ. ನಾನೀಗ ಏನೂ ಹೇಳೋಕ್ಕಾಗೋದಿಲ್ಲ ದಾರುಕ. ಮತ್ತೆ ಏನೂ ಮಾಡೋಕ್ಕೂ ಸಾಧ್ಯ ಇಲ್ಲ. ನೀವು ನಿಮ್ಮ ಆಸೆನ ಸ್ವತಃ ಹೇಳಬೇಕು ಕಲ್ಪವೃಕ್ಷಕ್ಕೆ. ಬಂಗಾರ ಆಗೋ ಈ ಪ್ರಕ್ರಿಯೆಯಿಂದ ಅದೇ ನಿಮ್ಗೆ ಮುಕ್ತಿ ಕೊಡೋಕ್ ಸಾಧ್ಯ. ಕಲ್ಪವೃಕ್ಷ, ನನಗೆ ಈ ವರದಾನದಿಂದ ಮುಕ್ತಿ ಕೊಡು, ಮತ್ತೆ ನಿನ್ನಿಂದನೂ ಕೂಡ. ನನಗೆ ನಿನ್ನಿಂದ ಏನೂ ಬೇಡ, ನಿನ್ನ ಅವಶ್ಯಕತೆನೂ ಬೇಡ. ಪ್ರಭು, ನನ್ನನ್ನು ಕ್ಷಮಿಸಿ ಪ್ರಭು. ನನಗೆ ಅರ್ಥ ಆಗಿದೆ. ಏನ್ ಸಿಗ್ಬೇಕೋ ನಮಗೆ ಅದೇ ಸಿಗೋದು. ಲೋಭದಿಂದ ಸಿಗುವಂತ ವಸ್ತು
ಕೇವಲ ಕಷ್ಟಕ್ಕೆ ಕಾರಣ ಆಗತ್ತೆ. ಮತ್ತೆ ಈಗ ನನ್ಗೆ ಇದು ಕೂಡ ಅರ್ಥ ಆಗಿದೆ. ದೇವಿ ಪಾರ್ವತಿಯ ವರದಾನನೇ ನನ್ನ ಜೀವನದಲ್ಲಿ ಎಲ್ಲ ಸುಖ ಶಾಂತಿಗೆ ಮೂಲ. ನನ್ನನ್ನ ಕ್ಷಮಿಸ್ಬಿಡಿ ದೇವಿ ಪಾರ್ವತಿ. ನೀವ್ ಕೊಟ್ಟಿರೋ ವರದಾನನ ನಾನು ದುರುಪಯೋಗ ಪಡಿಸ್ಕೊಂಡೆ. ಆ ತಪ್ಪಿಗೆ ನನ್ನನ್ನ ಕ್ಷಮಿಸ್ಬಿಡಿ ದೇವಿ ಪಾರ್ವತಿ. ಕ್ಷಮಿಸ್ಬಿಡಿ, ಕ್ಷಮಿಸ್ಬಿಡಿ. ದೇವರಾಜ, ನಾನು ಹೇಳಿದ್ನಲ್ಲ, ಈ ಕಲ್ಪವೃಕ್ಷ ದೇವತೆಗಳ ಭಾಗ್ಯದಲ್ಲಿದ್ರೆ ನಾನು ಇಲ್ಲಿ ತಂದ್ರೂ ಕೂಡ ಸ್ವರ್ಗಕ್ಕೆ ಮತ್ತೆ ಬರುತ್ತೆ ಅಂತ. ನೀವು ಈಗ ಇದನ್ನ ಸ್ವರ್ಗಕ್ಕೆ ತಗೊಂಡು ಹೋಗಿ ದೇವರಾಜ. ಇದೇನ್ ಮಾಡ್ತಿದ್ದಾಳೆ ಈ ಮೂರ್ಖ ದಾರುಕ? ಕೈಗೆ ಬಂದಿರೋ ಕಲ್ಪವೃಕ್ಷನ ಅವ್ರಿಗೆ ಯಾಕೆ ಕೊಡ್ತಾ ಇದ್ದಾಳೆ? ನಮ್ಮ ಸೌಭಾಗ್ಯಕ್ಕೆ ಮಸಿ ಬೆಳೆದಿದ್ದಾಳೆ ಅವಳು ಅಣ್ಣ. ನಮ್ ಕನ್ಸು ಕನ್ಸಾಗೆ ಉಳಿತು. ನಿಮ್ಮ ಕನಸು ನನಸಾಗುತ್ತೆ ಅಮ್ಮ. ಮತ್ತದನ್ನ ನನ್ಸು ಮಾಡ್ತಾನೆ ನಿಮ್ಮ ಮಗ ತಾರಕ. ನನ್ ಕನ್ಸು ನನ್ಸಾಗೋಕೆ ಕಲ್ಪವೃಕ್ಷ ಇಲ್ಲಿರೋದು ಅಗತ್ಯ ಆಗಿತ್ತು ತಾರಕ. ಆದ್ರೆ ಅದು ಹೋಗ್ತಿದೆ. ಅದೆಲ್ಲೂ ಹೋಗಲ್ಲ ಅಮ್ಮ. ನಾನು ಆ ಇಂದ್ರನಿಗೆ ಕಲ್ಪವೃಕ್ಷನ ಮುಟ್ಟೋದಕ್ಕೆ ಬಿಡೋದಿಲ್ಲ. ನಾನು ಸಿದ್ಧ ಮಾಡಿರೋ ಚಕ್ರವ್ಯೂಹದಲ್ಲಿ ಸ್ಥಾಪನೆ ಮಾಡ್ತೀನಿ ಆ ಕಲ್ಪವೃಕ್ಷನ. ದಾರುಕ ಕಲ್ಪವೃಕ್ಷಕ್ಕೆ ಹೆದರಿರ್ಬೋದು ಬಾಲಶಿವ, ಆದ್ರೆ ತ್ರಿಲೋಕ ವಿಜೇತ ತಾರಕಾಸುರ ಅಲ್ಲ. ಆ ಕಲ್ಪವೃಕ್ಷ ಇನ್ನು ಅಸುರರಿಗೆ ಸೇರೋದನ್ನ ಯಾರೂ ತಡೆಯೋದಕ್ಕಾಗೋದಿಲ್ಲ. ಬಾಲಶಿವ ಆಗಿರೋ ನೀನು ಅಥವಾ ಯಾವುದೇ ದೇವತಾ ಶಕ್ತಿಗಳು. ಗೆಳತಿ, ನೀವೀಗ ಮನೆಗೆ ಹೋಗಿ. ನಾನು ನಿಮ್ಮ ಮಹಾದೇವನ ಹುಡ್ಕಕ್ ಹೋಗ್ತೀನಿ. ಹುಡ್ಕೋಕ್ ಹೋಗ್ಬೇಡಿ ಗೆಳೆಯ. ಯಾಕೆ ಗೆಳತಿ? ಯಾಕಂದ್ರೆ ನಿಮ್ಗೆ ಅವ್ರನ್ನ ಹುಡ್ಕೋದಕ್ಕಾಗಲ್ಲ. ನಿಮ್ಮ ಪ್ರಯತ್ನ ವ್ಯರ್ಥ ಆಗತ್ತೆ. ನೀವು ಹೀಗೆ ಕೇಳ್ತಾ ಇದ್ದೀರಾ? ಕಾರಣ ಇದೆ ಗೆಳೆಯ. ನನಗೆ ಹೇಳಿ. ನಿಮಗೆ ನನ್ನ ಮಹಾದೇವನ ಬಗ್ಗೆ ಹೆಚ್ಚು ಗೊತ್ತಿಲ್ಲ. ಅದಷ್ಟೇ ಅಲ್ಲ, ನಾವು ಅವ್ರನ್ನ ಹುಡ್ಕೋದಕ್ಕಾಗಲ್ಲ. ಅವರೇ ಸಿಗ್ಬೇಕು. ಅಂದ್ರೆ ಅವ್ರ ಮನಸ್ಸಿಗನ್ನಿಸ್ದಾಗ ಅವರೇ ಸ್ವಯಂ ಎದುರಿಗೆ ಬರ್ತಾರೆ. ಆದ್ರೆ ನೀವು ಅವ್ರನ್ನ ಹುಡುಕ್ತಾ ಇದ್ರಿ ಸತಿ ರೂಪದಲ್ಲಿ. ಮತ್ತೆ ನಾನ್ಯಾಕೆ ಅವ್ರನ್ನ ಹುಡುಕ್ಬಾರ್ದು? ನಿಮ್ಮ ಪ್ರಶ್ನೆಗೆ ಉತ್ತರನ ನೀವೇ ಕೊಟ್ಟಿದ್ದೀರಾ ಗೆಳೆಯ. ಅದೇ ಸತ್ಯ.
ಯಾರಾದ್ರೂ ಅವ್ರನ್ನ ಹುಡುಕಿ ಕರ್ಕೊಂಡ್ ಬರೋದಕ್ಕಾದ್ರೆ ಅದು ನನ್ನಿಂದ ಮಾತ್ರ. ಸರಿ, ನೀವು ನಿಮ್ಮ ಗೆಳೆತನನ ನಿಭಾಯಿಸಿದ್ದೀರಾ. ದಾರುಕಾಯಿಂದ ನನ್ನನ್ನ ಕಾಪಾಡೋದಕ್ಕೆ ನೀವಿಷ್ಟೆಲ್ಲ ಮಾಡಿದ್ರಿ. ನನಗಿದೇ ಬೇಕಾದಷ್ಟಾಯ್ತು. ಧನ್ಯವಾದ ಗೆಳೆಯ. ಬನ್ನಿ, ನಾವೀಗ ಹೊರಡೋಣ. ನಿಮ್ಮಮ್ಮ ಚಿಂತೆ ಮಾಡ್ತಿರ್ತಾರೆ. ನಾನು ಆದಷ್ಟು ಬೇಗ ಈ ಕಲ್ಪವೃಕ್ಷನ ಸುರಕ್ಷಿತವಾಗಿ ಸ್ವರ್ಗಕ್ಕೆ ಸೇರಿಸಬೇಕು. ಅಂದ್ರೆ ತಾರಕಾಸುರ ಕಲ್ಪವೃಕ್ಷನ ಪಡ್ಕೊಳ್ಳೋ ಪ್ರಯತ್ನ ಪ್ರಾರಂಭ ಮಾಡಿದ್ದಾನೆ. ನಾನು ಅವನಿಂದ ಪಾರಾಗಿ ಬೇಗ ಸ್ವರ್ಗ ತಲುಪಲೇಬೇಕು. ಕಲ್ಪವೃಕ್ಷ ಅಪಾಯದಲ್ಲಿದೆ. ಬಾ, ಸ್ವಲ್ಪ ಸಮಯದಲ್ಲಿ ನಿನ್ನ ಸಮತೋಲನ ನಾಶ ಆಗುತ್ತೆ ಇಂದ್ರ. ನಿನ್ನ ವಾಹನ ಮತ್ತೆ ಆ ಕಲ್ಪವೃಕ್ಷ ನಾನು ಮಾಡಿರೋ ಚಕ್ರವ್ಯೂಹಕ್ಕೆ ಬಂದು ಬೀಳುತ್ತೆ. ಆಗ ಕಲ್ಪವೃಕ್ಷದ ಮೇಲೆ ನನ್ನ ಅಧಿಕಾರ ಇರತ್ತೆ. ಈಗ ಕಲ್ಪವೃಕ್ಷನ ನನ್ನ ಚಕ್ರವ್ಯೂಹದೊಳಗೆ ಬೀಳೋದನ್ನ ಯಾರು ತಡೆಯೋಲ್ಲ, ಯಾರು ತಡೆಯಲ್ಲ. ನಾನು ಗೆದ್ಬಿಟ್ಟೆ, ನಾನು ಗೆದ್ಬಿಟ್ಟೆ. ತಾರಕಾಸುರನ ಚಕ್ರವ್ಯೂಹ ಕಲ್ಪವೃಕ್ಷನ ಸೆಳೀತಾ ಇದೆ. ನಾವು ತಕ್ಷಣ ಏನಾದ್ರೂ ಮಾಡಬೇಕು. ಇಲ್ದಿದ್ರೆ ಒಂದ್ಸಲ ಕಲ್ಪವೃಕ್ಷ ಚಕ್ರವ್ಯೂಹಕ್ಕೆ ಸಿಕ್ಕಾಕೊಂಡ್ರೆ ಅದು ಶಾಶ್ವತವಾಗಿ ಅಸುರರ ಪಾಲ ಆಗತ್ತೆ. ದೇವಿ, ಈ ಅನರ್ಥನ ಕೇವಲ ಮಹಾದೇವ ಮಾತಾಡಿ. ಬಾಲಶಿವ, ಬಾಲಶಿವ ಎಲ್ಲಿ ಹೋದ್ರು? ಈಗೇನಾಗತ್ತೆ? ಚಿಂತೆ ಮಾಡಬೇಡಿ ದೇವಿ. ಮಹಾದೇವ ಖಂಡಿತ ಕಲ್ಪವೃಕ್ಷದ ರಕ್ಷಣೆಗೆ ಹೋಗಿದ್ದಾರೆ. ಸ್ವರ್ಗದಿಂದ ಅವರೇ ಅದನ್ನ ತಂದಿದ್ದಾರೆ. ಆದ್ರಿಂದ ಅದನ್ನ ಕಾಪಾಡೋ ಕರ್ತವ್ಯ ಕೂಡ ಅವರದ್ದೇ ಆಗಿರುತ್ತೆ.
ಬಾಲಶಿವ, ನೀನ್ ಹೀಗ್ ಮಾಡಬಾರ್ದಿತ್ತು. ಗೆಳೆಯ ಶಿವ ಕಲ್ಪವೃಕ್ಷನ ಕಾಪಾಡ್ಬಿಟ್ಟ. ಇನ್ಯಾವ ಅಪಾಯನೂ ಇಲ್ಲ. ಬಾಲಶಿವ, ಈ ಕಲ್ಪವೃಕ್ಷ ಅಸುರರಿಗೆ ಸಿಗದೆ ಹೋದ್ರೆ ನಾನದನ್ನ ಯಾರಿಗೂ ಸಿಗೋದಕ್ ಬಿಡೋದೇ ಇಲ್ಲ. ನಾಶ ಮಾಡ್ಬಿಡ್ತೀನಿ ಅದನ್ನ. ಅನರ್ಥ ಆಯ್ತು. ನಾಶ ಮಾಡ್ದ. ಕಲ್ಪವೃಕ್ಷನ ಕಡೆಗೂ ನಾಶ ಮಾಡೇ ಬಿಟ್ಟ. ಕೊನೆಗೂ ಕಲ್ಪವೃಕ್ಷನ ನಾಶ ಮಾಡ್ದೆ ನಾನು. ಇದೇನು? ಅಗ್ನಿ ಜ್ವಾಲೆ ಪ್ರಹಾರದಿಂದ ಕಲ್ಪವೃಕ್ಷ ಸುಟ್ಟೋಗಿದೆ. ಕಲ್ಪವೃಕ್ಷ ಹೀಗೆ ಸುಟ್ಟಿರೋದು ತುಂಬಾ ಅಶುಭ. ಜಗತ್ತಿನ ಮೇಲೆ ಯಾವುದೋ ದೊಡ್ಡ ಅಪಾಯ ಬರ್ತಿರೋ ಸಂಕೇತ ಇದು. ತ್ರಿಮೂರ್ತಿಗಳು ಇಲ್ಲದೆ ಇರ್ಬೇಕಾದ್ರೆ ಈ ಜಗತ್ತು ಈ ಅಪಾಯನ ಹೇಗೆ ಎದುರಿಸುತ್ತೆ? ಕಲ್ಪವೃಕ್ಷ, ನನ್ನನ್ನ ಕ್ಷಮಿಸು. ನಾನು ನಿನ್ನನ್ನ ನಾಶ ಆಗ್ತಿರೋದ್ರಿಂದ ಕಾಪಾಡೋಕ್ಕಾಗಲ್ಲ. ದುಃಖ ಬೇಡ ಪ್ರಭು, ನಾನು ಮತ್ತೆ ಸರಿಯಾಗೋ ಪ್ರಯತ್ನ ಮಾಡ್ತೀನಿ. ನೀವು ನನ್ನ ಬೇಗ ನನ್ನ ಸ್ಥಾನಕ್ಕೆ ಸೇರಿಸ್ಬಿಡಿ. ಸೋತ್ಬಿಟ್ಟೆ. ಆದ್ರೆ ಈ ಬಾರಿ ಇಂಥ ದೊಡ್ಡ ಸೋಲು ಪ್ರತೀಕಾರದ ಜ್ವಾಲೆನ ಹಚ್ಚಿದೆ ಬಾಲಶಿವ. ಇದರ ಬೆಂಕಿ ಉರಿತಾನೆ ಇರುತ್ತೆ. ಮತ್ತೆ ಯಾವುದೇ ಶಕ್ತಿ ನಿನ್ನ ಕಾಪಾಡೋದಕ್ಕಾಗೋದಿಲ್ಲ. ಸ್ವತಃ ನಿನ್ನ ಶಕ್ತಿ ಕೂಡ, ಹಾಗೆ ನಿನ್ನ ಗೆಳತಿ ಆದಿಶಕ್ತಿ ಪಾರ್ವತಿ ಶಕ್ತಿ ಕೂಡ, ಯಾವ ಶಕ್ತಿನೂ ಕಾಪಾಡೋಕ್ಕಾಗಲ್ಲ ನಿನ್ನ. ಕಲ್ಪವೃಕ್ಷ, ನೀನು ನಿನ್ನ ಸ್ಥಾನದಲ್ಲಿ ಸ್ಥಾಪನೆಯಾಗು. ಪ್ರಭು, ಕಲ್ಪವೃಕ್ಷನ ಮತ್ತೆ ಸ್ವರ್ಗಲೋಕಕ್ಕೆ ತಂದಿದ್ದಕ್ಕೆ ಬಹಳ ಬಹಳ ಧನ್ಯವಾದಗಳು. ಕರ್ತವ್ಯದ ಜ್ಞಾನ ಮತ್ತೆ ಆ ಕರ್ತವ್ಯನ ಸರಿಯಾಗಿ ನಿರ್ವಹಿಸೋದೇ ಜಗತ್ತಲ್ಲಿ ಸದಾ ಸುಖ ಮತ್ತೆ ಸುವ್ಯವಸ್ಥೆಗೆ ಬೇಕಾಗಿರೋ ಮಂತ್ರ ದೇವರಾಜ.
ಕಲ್ಪವೃಕ್ಷನ ನಾನು ಕರ್ಕೊಂಡು ಹೋದೆ. ಹಾಗಾಗಿ ಅದನ್ನ ಸರಿಯಾದ ಸ್ಥಾನಕ್ಕೆ ಸೇರಿಸೋದು ನನ್ನ ಕರ್ತವ್ಯ ಆಗಿತ್ತು. ಅದರ ಪಾಲನೆ ಮಾಡಿದ್ದೀನಿ ನಾನು ದೇವರಾಜ. ಈಗ ಅನುಮತಿ ಕೊಡಿ. ಅಮ್ಮ, ಶಿವ,